ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ, ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ, ಭಾಳ ಬೇಗ ಹುಷಾರಾಗ್ತೀರಾ. ಇಷ್ಟು ದಿನ ಗೊತ್ತಿಲ್ಲದೆ 5 ರೂಪಾಯಿಗೆ ಆಗೋ ಅಂಥ ಕೆಲಸಕ್ಕೆ ನಾವು ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ವಿ. ಅದು ಹೇಗೆ ಏನು ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಸಿಹಿ ಚಟ್ನಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಬಿಸಿನೀರು ಹಾಕ್ಕೋಬೋದು. ಬಿಸಿನೀರು ಹಾಕಿದ್ರೆ ಪ್ರೋಸೆಸ್ ಬೇಗ ಆಗುತ್ತೆ, ಅಂದರೆ ಬೇಗ ನೆನೆಯುತ್ತೆ. ನಮಗೆ ಅರ್ಜೆಂಟ್ ಏನಾದ್ರು ಇದ್ದಾಗ ಈ ರೀತಿ ಮಾಡ್ಕೋಬೋದು. ಆದರೆ ನಾನು ಇದಕ್ಕೆ ತಣ್ಣೀರನ್ನೇ ಹಾಕಿದ್ದೀನಿ. ಅಷ್ಟರಲ್ಲಿ ನಾವು ಇಲ್ಲಿ ಗ್ರೀನ್ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಎಷ್ಟು ಪುದೀನ ತಗೊಳ್ತೀವಿ ಅಷ್ಟೇ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಟ್ಟು ಅಂತ ಅಳತೆ. ಮತ್ತು ಇದಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸ, ಅರ್ಧ ನಿಂಬೆ ರಸ ಹಾಕಿದ್ರೆ ಸಾಕಾಗುತ್ತೆ, ಅರ್ಧ ನಿಂಬೆ ಹಣ್ಣು. ಮತ್ತು ಇದಕ್ಕೆ ನಾವು ನಿಂಬೆ ಹಣ್ಣು ಬದಲಾಗಿ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾವು 1 ಸ್ಪೂನು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ನಾವೇನಕ್ಕೆ ಹಾಕ್ತೀವಿ ಅಂದರೆ ಈ ಒಂದು ಚಟ್ನಿ ಕಲರು ಗ್ರೀನ್ ಆಗೇ ಇರುತ್ತೆ. ಇಲ್ಲ ಅಂದರೆ ಎಣ್ಣೆ ಹಾಕ್ತಾ ಇದ್ರೆ ಒಂದು ರೀತಿ ಕಪ್ಪು ರೀತಿಯಾಗಿ ಬಂದ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಕಲರ್ ಕೂಡ ಎಣ್ಣೆ ಹಾಕೋಬೇಕು. ಅದ್ರದ್ದು ಒಂದು ನನಗೆ ವಿಡಿಯೋ ಸ್ಕಿಪ್ ಆಗೋಗಿದೆ. ಇದನ್ನು ನಾವು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಯೂಸು. ನಾವು ಚಾಟ್ಸ್ ಆಗ್ಬೋದು, ಚುರುಮುರಿ ಆಗ್ಬೋದು, ಪಾನಿಪುರಿ ಆಗ್ಬೋದು, ಮತ್ತು ಸ್ಯಾಂಡ್ವಿಚ್ಚು, ಪರೋಟಾಸು ಎಲ್ಲದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ. ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ ಇದು ರೆಡಿ ಇದ್ದಾಗ. ಕಲರ್ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಸ್ವಲ್ಪ ಎಣ್ಣೆ ಹಾಕಿದಾಗ ನಮಗೆ ಈ ಕಲರು ಇರುತ್ತೆ. ನೆಕ್ಸ್ಟು ಈಗ ಹುಣಸೆ ಹಣ್ಣು ಅಷ್ಟರಲ್ಲಿ ನೆಂದಿದೆ. ಇದಕ್ಕೆ ನಾವು ಮೀಠಾ ಚಟ್ನಿ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇದರೊಳಗೆ ಏನಾದರೂ ಹುಣಸೆ ಬೀಜ ಏನಾದರೂ ಇದೆಯಾ ಅಂತ. ಹಾಗೆ ಮಿಕ್ಸಿ ಮಾಡಿಬಿಟ್ಟಾಗ ನಮಗೆ ಬೀಜ ಇರೋದು ಗೊತ್ತಾಗಲ್ಲ. ಹೊಸದಾಗಿ ತಂದಿದ್ದೆ, ಸೊ ಇಲ್ಲ ಅಂದಿದ್ರೆ ಎತ್ತಿಟ್ಕೊಳ್ಳುವಾಗ ನಾವು ನೋಡಿಬಿಟ್ಟು ಸ್ಟೋರ್ ಮಾಡಿಡೋದ್ರಿಂದ ನಮಗೆ ಗ್ಯಾರಂಟಿ ಇರುತ್ತೆ. ಇದನ್ನು ನಾನು ಈಗ ತಾನೇ ತಂದಿರೋದ್ರಿಂದ ಇದರಲ್ಲಿ ಬೀಜ ಇದೆಯಾ ಇಲ್ವಾ ಅಂತ ನೋಡಿ ಕಿವುಚ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ನಿಂಬೆ ಗಾತ್ರದಷ್ಟು ನಾವು ಹುಣಸೆ ಹಣ್ಣು ಹಾಕಿರೋದ್ರಿಂದ ಇದಕ್ಕೆ 4 ಗಾತ್ರದ ನಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ಸಿಹಿ ಸ್ವಲ್ಪ ಕಮ್ಮಿ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಆಮೇಲೆ ನೆನೆ ಹಾಕುವಾಗ ನಾವು ಬೆಲ್ಲ ಕೂಡ ನೆನೆ ಹಾಕ್ಕೊಂಡಾಗ ಬೇಗ ಕೂಡ ಮಿಕ್ಸಿ ಆಗುತ್ತೆ. ಇಲ್ಲಿ ನಾನು ನೆನೆ ಹಾಕಿರಲಿಲ್ಲ. ಈ ರೀತಿಯಾಗಿ ಸೋಸ್ಕೊಳ್ಬೇಕು. ಆ ಕಸ ಎಲ್ಲ ಏನಿರುತ್ತೆ, ಈ ಹುಣಸೆ ಹಣ್ಣದು ಕಡ್ಡಿ ಆಗ್ಬೋದು, ಆ ರೀತಿ ಅದೆಲ್ಲ ಬೇರೆ ಆಗುತ್ತೆ. ಮತ್ತು ಆ ಬೆಲ್ಲ ದೊಡ್ಡದಿರೋದ್ರಿಂದ ಮತ್ತೆ ನಾನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕಮ್ಮಿ ಉರಿಯಲ್ಲಿ ಸಿಮ್ಮಲ್ಲಿ ಇದನ್ನು ನಾವು ಬೇಯಲಿಕ್ಕೆ ಬಿಟ್ಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಾರಿ ಮಾಡಿ ನೋಡಿ. ಇದನ್ನು ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಸ್ಟೋರ್ ಮಾಡಿ, ಅದು ಮಕ್ಕಳು ಇರೋ ಮನೆಯಲ್ಲಂತೂ ಸ್ಟೋರ್ ಮಾಡಿ ಇಟ್ಕೊಂಡಾಗ ನಮಗೆ ಮಕ್ಕಳು ಯಾವಾಗ ಅಂದರೆ ಅವಾಗ ಕೇಳ್ತಾ ಇರ್ತಾರೆ. ಮತ್ತು ನಾವು ವಾರಕ್ಕೊಮ್ಮೆ ಆದರೂ ಏನಾದರೂ ಒಂದು ಸ್ಪೆಷಲ್ಲು ಮಾಡಿ ಕೊಡ್ಬೋದು. 1/4 ಸ್ಪೂನಷ್ಟು ಖಾರದ ಪುಡಿ, ಮತ್ತು ಇದಕ್ಕೆ ಚಿಟಿಕೆಯಷ್ಟು ಅಂದರೆ ಸ್ವಲ್ಪನೇ 1-2 ಚಿಟಿಕೆಯಷ್ಟು ಇದಕ್ಕೆ ನಾನು ಕಾಲ ನಮಕ್ಕನ್ನು ಸೇರಿಸ್ಕೊಂಡಿದ್ದೀನಿ. ಇದರಿಂದ ಇದರ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಗಟ್ಟಿ ಆದರೆ ಯೋಚನೆ ಇಲ್ಲ. ಮತ್ತು ಒಂಚೂರು ನೀರನ್ನು ಸೇರಿಸಿ ನಾವು ಇದನ್ನು ತೆಳು ಮಾಡ್ಕೋಬೋದು. ತೆಳು ಆಗಿಬಿಟ್ರೆ ಸ್ವಲ್ಪ ಇದನ್ನು ಕಾಯಿಸಿದ್ರೆ ಇದು ಗಟ್ಟಿಯಾಗುತ್ತೆ. ಇದು ತಣ್ಣಗಾದ ನಂತರ ಅದರ ಒಂದು ಕನ್ಸಿಸ್ಟೆನ್ಸಿ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಈಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎರಡು ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾವು ಇದನ್ನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪಷ್ಟು ನಾನು ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಕ್ಯಾರೆಟು ಅಂದರೆ 1 ಕಪ್ನಷ್ಟು, ಮತ್ತು 1 ಕಪ್ನಷ್ಟು ಇದಕ್ಕೆ ಎಲೆಕೋಸಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಮತ್ತು ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು 1 ಸ್ಪೂನಷ್ಟು ಖಾರದ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಇಲ್ಲಾಂದರೆ ಬೇಕಿದ್ರೆ ನಾವು ಇದನ್ನು ಮಿಕ್ಸಿ ಕೂಡ ಮಾಡ್ಕೋಬೋದು. ಆದರೆ ನೀರನ್ನು ಸೇರಿಸಬಾರ್ದು ಇದಕ್ಕೆ. ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಾರಿ ಕೈಯಲ್ಲಿ ಕಿವಿಸಿದಾಗ ಇದು ನೀಟಾಗಿ ಪೇಸ್ಟ್ ರೀತಿಯೇ ಆಗುತ್ತೆ.
ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ನೀವು ಯಾವ ಮಕ್ಕಳು ಊಟ ಮಾಡಲ್ಲ ಅಂತ ಏನಿರುತ್ತೆ ಆ ಮಕ್ಕಳಿಗೆ ಇದನ್ನು ಮಾಡಿಕೊಡಿ, ಖಂಡಿತ ಎಲ್ಲ ಮುಗಿಸಿ ತಗೊಂಡು ಬರ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ನಾವು ಊಟ ಮಾಡಿಸೋದು ತುಂಬ ಕಷ್ಟ. ಈ ರೀತಿಯಾಗಿ ನಾವೇನಾದರೂ ಹೆಲ್ದಿಯಾಗಿ ಮಾಡಿಕೊಟ್ಟಾಗ ಡಿಫ್ರೆಂಟಾಗಿ ಖಂಡಿತ ಊಟ ಮಾಡ್ತಾರೆ. ಅದರಲ್ಲೂ ನನ್ನ ಚಿಕ್ಕವಳಂತೂ ಪನ್ನೀರ್ ಅಂದರೆ ಆಗಲ್ಲ, ಆದರೆ ಈ ಒಂದು ರೆಸಿಪಿಯಲ್ಲಿ ಮಾತ್ರ ಅವಳು ಪನ್ನೀರನ್ನು ತಿಂತಾಳೆ. ಈ ರೀತಿಯಾಗಿ ಒಂದು ಬ್ರೆಡ್ಡಿಗೆ ಒಂದು ಸೈಡಲ್ಲಿ ನಾನು ಗ್ರೀನ್ ಚಟ್ನಿ ಮತ್ತು ಬೇರೆ ಬ್ರೆಡ್ಗಳಲ್ಲಿ ಒಂದು 4 ಬ್ರೆಡ್ಗಳಲ್ಲಿ ಸಿಹಿ ಚಟ್ನಿಯನ್ನು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಿಂಗೆ ಇಟ್ಕೊಂಡಾಗ ಬೇಗನೆ ನಮಗೆ ಕೆಲಸ ಮುಗಿಯುತ್ತೆ. ಈಗ ಇದಕ್ಕೆ ನಾವು ಸ್ಟಫಿಂಗನ್ನು ತುಂಬಿಕೊಳ್ಬೇಕು. ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ನಮಗೆ ಸಿಹಿ ಹಾಕಿರೋ ಅಂಥ ಬ್ರೆಡ್ಡನ್ನು ಮುಚ್ಚಬೇಕು. ಒಂದು ಸಾರಿ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಆ್ಯಡ್ಸ್ ಎಲ್ಲ ಏನಾದರೂ ಬರ್ತಿದ್ರೆ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನಿಗೆ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಅಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಿ ಮತ್ತು ತವಾಗೆ ನಾನು ಬೆಣ್ಣೆಯನ್ನು ಹಾಕ್ಬೋದಿತ್ತು, ಆದರೆ ಬೆಣ್ಣೆ ನಾನು ಇಲ್ಲಿ ಪ್ರಿಫರ್ ಮಾಡಲ್ಲ. ತುಪ್ಪ ಯಾವಾಗಲೂ ಅವೈಲೇಬಲ್ ಇರೋದ್ರಿಂದ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಸ್ವಲ್ಪ ಕಡಿಮೆ ಉರಿಯಲ್ಲಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ನನ್ನ ಹತ್ರ ರೋಸ್ಟರ್ ಇಲ್ಲ, ಸೊ ಹಾಗಾಗಿ ತವಾದಲ್ಲೇ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಎಲ್ಲ ಬ್ರೆಡ್ಗಳನ್ನು ನಾನು ಇದೇ ರೀತಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಗಳಿಗೆ ಲಂಚ್ ಬಾಕ್ಸ್ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ, ಬಾಕಿ ಇದನ್ನು ಆಮೇಲೆ ಮಾಡ್ಕೊಳ್ತೀನಿ. ಇದೇ ಪನ್ನೀರ್ ಸ್ಟಫಿಂಗಿಂದ ನಾವು ಪರೋಟ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸ್ಟಫಿಂಗು, ಅದರಲ್ಲೂ ಪನ್ನೀರ್ದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಖಂಡಿತ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಒಂದು ಟಿಪ್ಪು, ಎಲ್ಲರೂ ಮಾಡ್ತಾ ಇರ್ತೀರಾ, ಗೊತ್ತಿರೋರು ದಯವಿಟ್ಟು ಇಗ್ನೋರ್ ಮಾಡಿ, ಗೊತ್ತಿಲ್ಲದೆ ಇರೋರು ಇದನ್ನು ತಗೊಳ್ಳಿ. ರವೆಯನ್ನು ನಾನು ಫ್ರೈ ಮಾಡಿಬಿಟ್ಟು ಯಾವಾಗಲೂ ತಗೊಂಬಂದ ತಕ್ಷಣವೇ ಫ್ರೈ ಮಾಡಿಬಿಟ್ಟು ಇಟ್ಕೊಳ್ತೀನಿ. ಈ ರೀತಿಯಾಗಿ ಇಟ್ಕೊಂಡಾಗ ನಮಗೆ ರವೆ ಕೂಡ ಹಾಳಾಗಲ್ಲ, ಇಲ್ಲಾಂದರೆ ಬೇಗ ಹಾಳಾಗತ್ತೆ. ಮತ್ತು ಫ್ರಿಡ್ಜಲ್ಲಿ ಇಡ್ತೀವಿ ಅಂದಾಗ ಫ್ರಿಡ್ಜಲ್ಲಿ ಜಾಗ ಸಾಕಾಗಲ್ಲ, ಯಾಕೆಂದರೆ ಬೇರೆ ಐಟಮ್ಗಳನ್ನು ಕೂಡ ನಾವು ಜೊತೆಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ನಾವು ತುಂಬಿ ಇಡುವಾಗ ಸ್ವಲ್ಪ ಆಗಾಗನೇ ಬಾಕ್ಸಸ್ಗಳನ್ನು ಒರೆಸಿ ಇಟ್ಕೊಂಡ್ಬಿಟ್ಟಾಗ ಕೆಲಸ ಕೂಡ ಕಮ್ಮಿ ಆಗುತ್ತೆ. ಮತ್ತು ಇದರೊಳಗೆ ಒಂದು ಸ್ಪೂನ್ ಕೂಡ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಕು ಅಂದಾಗ ಫಟ್ ಅಂತ ಕೆಲಸ ಆಗೋಗುತ್ತೆ, ಇಲ್ಲ ಅಂದರೆ ಕೆಲಸಗಳೇ ಸಾಗಲ್ಲ. ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ನಮ್ಮ ಲೇಡೀಸಿಗೆ ಅಲ್ವಾ. ಅದರಲ್ಲಂತೂ ವರ್ಕಿಂಗ್ ವುಮೆನ್ಸಿಗಂತೂ ತುಂಬಾ ಯೂಸ್ಫುಲ್ಲು. ಈ ರೀತಿಯಾಗಿ ಮೊದಲೇ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಾಗ ಆಮೇಲೆ ಇಲ್ಲಿ ಅವಲಕ್ಕಿ ಕೂಡ ತುಂಬ್ಕೊಳ್ತಾ ಇದ್ದೀನಿ. ಆದರೆ ಇದು ಅವಲಕ್ಕಿ ನನಗೆ ಎಷ್ಟು ಯೂಸ್ ಮಾಡ್ಕೊಳ್ತೀನಿ ಅಷ್ಟು ಮಾತ್ರ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು 2 ಪ್ಯಾಕೆಟ್ ಓಪನ್ ಮಾಡಿಕೊಂಡು ಇನ್ನೊಂದು ಪ್ಯಾಕೆಟ್ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಪ್ಯಾಕೆಟ್ ಇದ್ದರೆ ಅವಾಗ ಬೇಗ ಹಾಳಾಗಲ್ಲ. ಓಪನ್ ಮಾಡಿ ನಾವು ಈ ರೀತಿಯಾಗಿ ತುಂಬಿದಾಗ ಇದು ಜಾಸ್ತಿ ದಿನ ನಮಗೆ ಸ್ಟೋರ್ ಮಾಡಲಿಕ್ಕಾಗಲ್ಲ, ಹಾಗಾಗಿ 1 ತಿಂಗಳಿಗೆ ತನಕ ನಡೆಯುತ್ತೆ. ಹಾಗಾಗಿ ಇದನ್ನು 2 ಪ್ಯಾಕೆಟ್ ಹಾಕ್ಕೊಂಡು ಇನ್ನೊಂದು ಪ್ಯಾಕೆಟ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಮಸಾಲೆ ಬಾಕ್ಸನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡಿಕೊಂಡು ಒರೆಸಿ ಮತ್ತೆ ಇದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವಾಗ ನಮಗೆ ಫ್ರೀ ಅನಿಸುತ್ತೆ ಅಥವಾ ನಮಗೆ ನೈಟ್ ಟೈಮಲ್ಲಿ ಆಗ್ಬೋದು, ಈ ರೀತಿಯಾಗಿ ಫಿಲ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೆಲಸ ಬೇಗನೆ ಆಗೋಗುತ್ತೆ. ನನಗೂ ಇಲ್ಲಿ ತುಂಬ ಒಗ್ಗರಣೆ ಬಾಕ್ಸು ಗಲೀಜಾಗಿತ್ತು, ಸೊ ಹಾಗಾಗಿ ಅದು ಫುಲ್ಲು ವಾಶ್ ಮಾಡಿಬಿಟ್ಟು ನಂತರ ನಾನು ಎಲ್ಲವನ್ನು ತುಂಬಿ ಇಟ್ಕೊಳ್ತಾ ಇದ್ದೀನಿ. ಆಗಾಗ ಅಲ್ಲಲ್ಲೇ ನಾವು ಈ ರೀತಿಯಾಗಿ ಒಂದ್ಸರಿ ವೈಪ್ ಮಾಡಿ ಇಡೋದ್ರಿಂದ ತುಂಬ ಮತ್ತೆ ನಮಗೆ ಎಫರ್ಟ್ ಹಾಕಬೇಕು ಅನ್ನೋ ಒಂದು ನೆಸಿಟಿ ಇರಲ್ಲ. ಇಲ್ಲ ಅಂದರೆ ಮತ್ತೆ ನಾವು ತುಂಬ ಶ್ರಮಪಟ್ಟು ಕ್ಲೀನ್ ಮಾಡ್ಕೋಬೇಕಾಗತ್ತೆ.
ಖಾರದ ಪುಡಿನ ನಾನು ಈ ರೀತಿಯಾಗಿ ಒಂದು ಕವರಲ್ಲಿ ಇಟ್ಟು ನಂತರ ಒಂದು ಬಾಕ್ಸಿಗೆ ಹಾಕ್ಕೊಳ್ತೀನಿ. ಇದರಿಂದ ನಮ್ಗೇನಂದ್ರೆ ಡಬ್ಬ ಇಲ್ಲ ಅಂದರೆ ಕಲರ್ ಕಲರ್ ಥರ ಆಗಿಬಿಡುತ್ತೆ, ರೆಡ್ ಕಲರು. ಸೊ ಹಾಗಾಗಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಖಾರದ ಪುಡಿ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನು 2 ಬಟ್ಲಲ್ಲಿ ಇಟ್ಕೊಂಡು ಬೇರೆ ಎಲ್ಲ ಒಂದೊಂದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಓಂ ಕಾಳನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಒಂದು ಟಿಪ್ಸು, ಓಂ ಕಾಳನ್ನು ಪುಡಿ ಮಾಡಿ ಯಾವಾಗಲೂ ಅಷ್ಟೇ ನಾವು ಅಡುಗೆ ಮನೆಯಲ್ಲಿ ಇಟ್ಕೊಂಡಿರಬೇಕು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆ ಥರ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದಾಗ ಅಥವಾ ಮೋಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನು 1 ಸ್ಪೂನ್ ತಗೊಂಡು ನೀರು ಕುಡಿಯೋದ್ರಿಂದ ಇದರ ತುಂಬ ಒಂದು ಬೆನಿಫಿಟ್ ಇದೆ. ಈಗ ಒಂದು DIY ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಕಪ್ ನಮಗೆ ಡಿಸ್ಪೋಸಿಬಲ್ ಬೇಕಾಗುತ್ತೆ. ಕಪ್ ಆಗ್ಬೋದು ಅಥವಾ ಗ್ಲಾಸ್ ಆಗ್ಬೋದು. ಸ್ವಲ್ಪ ಗಟ್ಟಿ ಇರೋವಂಥದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ಇದು ಲೀಕ್ ಕೂಡ ಆಗಬಾರ್ದು. ಅದಕ್ಕೋಸ್ಕರ ಈ ರೀತಿಯಾಗಿ ಕಲ್ಲುಪ್ಪನ್ನು ತುಂಬಿಕೊಳ್ಬೇಕು ನಾವು. ಈ ರೀತಿ ಲವಂಗನ ತಗೊಳ್ಬೇಕು. ಲವಂಗ ನೀಟಾಗಿ ಎಲ್ಲ ಲವಂಗಗಳನ್ನು ಒಂದೊಂದೇ ಇದಕ್ಕೆ ಚುಚ್ಚಬೇಕು. ಇದನ್ನು ಚುಚ್ಕೊಂಡು ನಂತರ ಇದಕ್ಕೆ ನಾವು ಒಂದು 2 ರಿಂದ 3 ಪಚ್ಚ ಕರ್ಪೂರ, ನಾವು ಏನೊಂದು ಪೂಜೆಗೆ ಯೂಸ್ ಮಾಡ್ತೀವಲ್ಲ ಆ ಒಂದು ಕರ್ಪೂರನ ಪುಡಿ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಳ್ಬೇಕು. ಇದರಿಂದ ಘಮ ಘಮ ಅಂತ ಬರುತ್ತೆ, ಮತ್ತು ಇದರಿಂದ ನಮಗೆ ರೂಮ್ ಫ್ರೆಶ್ನೆಸ್ ಕೂಡ ಸಿಗುತ್ತೆ. ತುಂಬ ಒಂದು ಒಳ್ಳೆ ರೂಮ್ ಫ್ರೆಶ್ನರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಹೊರಗಡೆಯಿಂದ ಇನ್ನು ಮುಂದೆ ತರಲ್ಲ. ಇದನ್ನು ಒಂದು ಸಾರಿ ಮಾಡಿ ನೋಡಿ. ಮತ್ತು ಇದು ನಮಗೆ ಪದೇ ಪದೇ ಇದನ್ನು ನಾವು ಯೂಸ್ ಕೂಡ ಮಾಡ್ಕೊಳ್ಬೋದು, ವೇಸ್ಟ್ ಆಗಲ್ಲ. ಇದಕ್ಕೆ ಕಂಫರ್ಟ್ ಫ್ಯಾಬ್ರಿಕ್ ಬರುತ್ತಲ್ಲ, ಇದನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಕಂಫರ್ಟ್ ಫ್ಯಾಬ್ರಿಕ್ಕು ನಾವು ಬಟ್ಟೆಗೆಲ್ಲ ಯೂಸ್ ಮಾಡ್ತೀವಲ್ವಾ, ಗಮ್ ಅನ್ನಲಿಕ್ಕೆ, ಅದು ಇದನ್ನು ಪೂರ್ತಿ ನಾವು ಇದಕ್ಕೆ ಹಾಕ್ಕೊಳ್ಬೇಕು. ನಂಬಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಹಾಕ್ಕೊಂಡು ಇದನ್ನು ಇಟ್ಕೊಳ್ಳಿ, ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಬೋದು. ರೂಮಲ್ಲಾಗ್ಬೋದು, ಕಿಚನಲ್ಲಾಗ್ಬೋದು, ಬೆಡ್ರೂಮಲ್ಲಾಗ್ಬೋದು, ಸ್ಟಡಿ ರೂಮು, ಪ್ರತಿಯೊಂದು ಜಾಗದಲ್ಲೂ ಕೂಡ ಇಟ್ಕೊಳ್ಬೋದು. ಭಾಳ ಒಳ್ಳೆ ಒಂದು ರೂಮ್ ಫ್ರೆಶ್ನರ್ ಅಂತಲೇ ಹೇಳ್ಬೋದು, ಹೋಮ್ ಮೇಡ್. ಆಮೇಲೆ ಇದು ವೇಸ್ಟ್ ಕೂಡ ಆಗಲ್ಲ. ಸ್ವಲ್ಪ ದಿನ ಇದ್ರ ಘಮ ಹೋಯ್ತು ಅಂದರೆ ಮತ್ತೆ ಇದಕ್ಕೆ ನಾವು ಫ್ಯಾಬ್ರಿಕ್ ಕಂಡೀಷ್ನರ್ ಹಾಕ್ಕೊಳ್ಬೋದು, ಮತ್ತು ಕರ್ಪೂರ ಕೂಡ ಸೇರಿಸ್ಕೊಳ್ಬೋದು. ನೋಡಿದ್ರಲ್ಲ, ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸು ರಿಲೇಷನ್ಸಿಗೂ ಶೇರ್ ಮಾಡಿ ವಿಡಿಯೋನ. ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.